ಕುಮಾರಿ ಸಾವಧಾನ, ಸುಮೂರ್ತ ಸಾವಧಾನ, ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಹಾರ ಬದಲಾಯಿಸ್ಕೊಳಪ್ಪ, ಹಾರ ಬದಲಾಯಿಸ್ಕೊಳ್ರಿ ಕುಮಾರಿ. ನನಗದು ಬಹಳ ನಾಚಿಕೆ ಆಗುತ್ತಿರುವುದಪ್ಪಾಜಿ. ಓಂ ಮಾಂಗಲ್ಯಂ ತಂತು ದಾನೇನ ಮಮ ಏತನ ಜೀವನ ಕಂಠೆ ಸುಭಗ್ನ ಸಾವಧಾನ. ಸುಂದರಾಂಗಿಯ ಪ್ರೇಮದಿಂದಲೇ ಪುಷ್ಪ ಆರವಾಗುವೆ. ಸುಂದರಾಂಗಿಯ ಪ್ರೇಮದಿಂದಲೇ ಪುಷ್ಪ ಆರವಾಗುವೆ. ಹಾರ ಹಾಕುವೆ ಪ್ರಾಣ ಕಾಂತೆಗೆ, ಹಾರ ಹಾಕುವೆ ಪ್ರಾಣ ಕಾಂತೆಗೆ ಪುಷ್ಪ ಹಾರವಾಗುವೆ. ಸುಂದರಾಂಗಿಯ ಪ್ರೇಮದಿಂದ ಪುಷ್ಪ ಹಾರವಾಗುವೆ. ಧರಿಸುವೆನಾ ವರಸತಿಯ ಕೊರಳಿಗೆ ಮಾಂಗಲ್ಯ ಧರಿಸುವೆನಾ. ಮಾಂಗಲ್ಯ ಧರಿಸುವೆ ವರಸತಿಯ ಕೊರಳಿಗೆ. ಮಾಂಗಲ್ಯ ಧರಿಸುವೆ ವರಸತಿಯ ಕೊರಳಿ. ಮಾಂಗಲ್ಯ ಧರಿಸುವೆನಾ ವರಸತಿಯ ಕೊರಳಿಗೆ. ಮಾಂಗಲ್ಯ ಧರಿಸುವೆನಾ ಧರಿಸುವೆನಾ ಧರಿಸುವೆನಾ. ತಂದೆಯವರಿಗೆ ಬಹು ಜನ್ಮದ ಪೂಜಾ ಫಲ ಈ ಪ್ರೇಮ ಸಮ್ಮಿಲನ. ಈ ಪ್ರೇಮ ಸಮ್ಮಿಲನ. ಪ್ರಾಣೇಶ್ವರಿ ಬಹು ಜನ್ಮದ ಪೂಜಾ ಫಲ ಈ ಪ್ರೇಮ ಸಮ್ಮಿಲನ. ಈ ಪ್ರೇಮ ಸಮ್ಮಿಲನ. ಒಲವಿನ ಸವಿಯ ಸವಿಯುವ ಶುಭ ದಿನ. ಒಲವಿನ ಸವಿಯ ಸವಿಯುವ ಶುಭ ದಿನ. ಆತ್ಮ ಸಾಕ್ಷಿಯ ಪ್ರೇಮ ಕಲ್ಯಾಣ. ಆತ್ಮ ಸಾಕ್ಷಿಯ ಪ್ರೇಮ ಕಲ್ಯಾಣ. ಹೃದಯದ ವೀಣ ಮಧುರ ವಿಗಾನ. ಹೃದಯದ ವೀಣ ಮಧುರ ವಿಗಾನ. ಈ ನಮ್ಮ ದಾಂಪತ್ಯ ಸುಖ ಜೀವನ ಬಹು ಜನ್ಮದ ಪೂಜಾ ಫಲ. ಈ ಪ್ರೇಮ
ಸಮ್ಮಿಲನ ಸತಿಪತಿ ಗೊಲಿದ ರತಿಪತಿ ಗಾನ ಆ ಆ ಆ ಸತಿಪತಿ ಗೊಲಿದ ರತಿಪತಿ ಗಾನ ಆತ್ಮ ಸಾಕ್ಷಿಯ ಪ್ರೇಮ ಕಲ್ಯಾಣ ಆತ್ಮ ಸಾಕ್ಷಿಯ ಪ್ರೇಮ ಕಲ್ಯಾಣ ಹೃದಯದ ವೀಣಾ ಮಧುರ ಬಿಗಾನ ಹೃದಯದ ವೀಣಾ ಮಧುರ ಬಿಗಾನ ಈ ನಮ್ಮ ದಾಂಪತ್ಯ ಸುಖ ಜೀವನ ಬಹು ಜನ್ಮದ ಪೂಜಾ ಫಲ ಈ ಪ್ರೇಮ ಸಮ್ಮಿಲನ ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಿಮ್ಮ ಕೈ ಹಿಡಿದ ನಾನೇ ಧನ್ಯಳಲ್ವೇ ಸ್ವಾಮಿ? ಅಲ್ಲವೇ ದೇವಿ? ಅಲ್ಲವೇ ಪ್ರಭು? ಹೌದು ದೇವಿ. ಪ್ರಾಣೇಶ್ವರ, ಬಾರ ಚಂದ್ರಮ ಬಳಿಗಾರ ಪ್ರಿಯತಮ ಚಂದಾನ ಚಂದ್ರ ಬಾರ ಆನಂದ ತುಂಬಿತಾರ ಚಂದಾನ ಚಂದ್ರ ಬಾರ ಆನಂದ ತುಂಬಿತಾರ ವಿನೋದ ವಿಲಾಸ ಮನಗಾಮೋದ ಬಾರ ಚಂದ್ರನ ಸರಸ್ವತಿ ಬನ್ನಿ. ಸ್ವಾಮಿ, ಮನ ತಣಿಸುವನಲ್ಲೇ ಮನ ತಣಿಸುವನಲ್ಲೇ ಸರಸ್ವತಿ ಮನ ತಣಿಸುವನಲ್ಲೇ ಮನ ತಣಿಸುವನಲ್ಲೇ ಸರಸ್ವತಿ ಹೃದಯಗಳು ಬೆರತಿರಲು ಹೃದಯಗಳು ಬೆರತಿರಲು ನಾವಾಡುವ ಬಾರೇ ಮನ ತಣಿಸುವನಲ್ಲೇ ಮನ ತಣಿಸುವನಲ್ಲೇ ಸರಸ್ವತಿ ನಯನ ಮನೋಹರಿ ನವಗುಣವಂಗೆ ನಯನ ಮನೋಹರಿ ನವಗುಣವಂತೆ ಅನಂತವಾಹಿನಿ ವಿನೋದ ತೋರಿ
ತೋರೆ ನಾವಾಡುವ ಬಾರೆ ಮನ ತಣಿಸುವನಲ್ಲೇ ಮನ ತಣಿಸುವನಲ್ಲೇ. ಸರಸ್ವತಿ ಇದೆಂತ ವಿಚಿತ್ರ ನೋಡಿದೆಯಾ ಸರಸ್ವತಿ? ಸೃಷ್ಟಿಗೆ ಮೂಲ ಕಾರಣನಾದ ಶ್ರೀಮನ್ನಾರಾಯಣನನ್ನೇ ತಿರಸ್ಕರಿಸಿ ವಿಧಿ ನಿಧಿಯರಿಬ್ಬರು ಕೋಪ ಎಂಬ ವಿಷದ ಜ್ವಾಲೆಗೆ ಸಿಲುಕಿ ಈ ಬ್ರಹ್ಮಲೋಕಕ್ಕೆ ಬರುತ್ತಿರುವರು. ಬರಲಿ ಸ್ವಾಮಿ, ಇದೆಂತಹ ವಿಸ್ಮಯ ಸ್ವಾಮಿ. ಈ ರೀತಿಯಾಗಿ ನಡೆದು ಸರಿ ಸ್ವಾಮಿ. ಅರ್ಪಣೆ ನಿನಗೆ ಅರ್ಪಣೆ, ಅರ್ಪಣೆ ನಿನಗೆ ಅರ್ಪಣೆ, ಈ ಬಾಳ ಆರಾಧನೆ ಅರ್ಪಣೆ ನಿನಗೆ ಅರ್ಪಣೆ. ಸ್ವರವು ಕಲೆತಿರಲು ಹೊಸರಾಗದ ಆರಂಭ, ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ. ಜೊತೆಯೋ ಸ್ವರವು ಕಲೆತಿರಲು ಹೊಸರಾಗದ ಆರಂಭ, ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ. ಆ ಮನಸ್ಸೇ ಒಂದು ಆಲಯವಾಗೆ, ಆ ಆಲಯ ದೇವತೆ ನೀನಾಗೆ, ಗೋಪ ದೀಪ ವೇದ ನಾದ ಎಲ್ಲ ಅರ್ಪಣೆ ಅರ್ಪಣೆ ನಿನಗೆ ಅರ್ಪಣೆ, ಈ ಬಾಳ ಆರಾಧನೆ ಅರ್ಪಣೆ ನಿನಗೆ ಅರ್ಪಣೆ, ಅರ್ಪಣೆ ನಿನಗೆ ಅರ್ಪಣೆ.
ನಮೋ ನಮೋ ಹಂಸವಾಹನ, ನಮೋ ನಮೋ. ಓಹೋ, ವಿಧಿನಿಧಿಯರು ಒಟ್ಟಾಗಿ ಈ ಬ್ರಹ್ಮಲೋಕದಲ್ಲಿ ಏನು ವಿಚಿತ್ರ. ಅಂದ ಮೇಲೆ ವಿಷಯವು ಬಹಳ ಗಾಢವಾಗಿರುವಂತೆ ಕಾಣುತ್ತಿದೆ. ಹೌದು ಹಂಸವಾಹನ, ಬಹಳ ಗಾಢವಾಗಿಯೇ ಇರುವುದು. ಅಂದ ಮೇಲೆ ಇಬ್ಬರು ಒಟ್ಟಾಗಿ ಬರಬೇಕಾಗಿದ್ದಲಿವೆ ಮಹಾಲಕ್ಷ್ಮಿ. ಹೌದು ಬ್ರಹ್ಮದೇವ, ಅಷ್ಟೈಶ್ವರ್ಯಕ್ಕೆ ಸಿರಿದೇವಿಯಾದ ನಾನು ಹೆಚ್ಚು, ಮಾನವರಿಗೆ ಕ್ರೂರ ದೃಷ್ಟಿಯನ್ನು ಕೊಟ್ಟು ಕಾಡಿಸಿ ಅದನ್ನು ನೋಡಿ ನಗುವ ಈ ಶನಿಯು ಹೆಚ್ಚು ಎಂದು ತಾವೇ ತೀರ್ಮಾನ ಮಾಡಿಕೊಳ್ಳಲು ಸುಗ ನಾವಿಲ್ಲಿಗೆ ಬಂದಿರುವೆವು. ವಿಷಯವು ಏನೆಂದು ತಿಳಿದರೆ ತಾನೇ ಸರಾಗವಾಗಿ ಹೇಳುವುದು ಭಾನುನಂದನ. ವಿಚಾರವಿಷ್ಟೇ ವಿಜಾತ, ಸಿರಿಯ ಮದವೇರಿ ಕೊಬ್ಬಿದವರನ್ನು ಮಟ್ಟ ಹಾಕಲು ನಾನು ಸಿದ್ಧ. ಆದರೇನು ಮಾಡಲಿ, ಈ ಮಹಾಲಕ್ಷ್ಮಿ ನನಗೆ ಹಡ್ಡಲಾಗಿ ನಿಂತಿರುವಳಲ್ಲ. ಇದಕ್ಕೆ ಮೂಲ ಕಾರಣ ನಾನೇ ಅಲ್ಲವೇ ಸಿರಿದೇವಿ. ಯಾವ ವಸ್ತು ಎಲ್ಲಿ ಇಟ್ಟಿ ಪೋಷಿಸಬೇಕು ಅಲ್ಲಿ ಇದ್ದರೆ ಚಂದ ಅಲ್ಲವೇ? ಏನು ತಾರತಮ್ಯವೇ? ಚಿಚೆ, ಹಾಗಲ್ಲ ಮಹಾಲಕ್ಷ್ಮಿ. ಭಕ್ತಿ ಇರುವ ಕಡೆ ಭಗವಂತನು ನೆಲೆಸಿರುತ್ತಾನೆ. ಹಾಗೆ ಐಶ್ವರ್ಯ ಇದ್ದ ಕಡೆ ಸುಖ, ಸಂತೋಷ, ಆನಂದ, ಉಲ್ಲಾಸ ತುಂಬಿ ತುಳುಕುತ್ತದೆ ಎಂಬ ಮಾತು ನೆನಪಿಗೆ ಬಂತು ಅಷ್ಟೇ. ಬ್ರಹ್ಮದೇವ, ಈ ಉಪಚಾರ ಮಾತುಗಳಿಂದ ನನ್ನ ಪ್ರಶ್ನೆಗೆ ಉತ್ತರ ದೊರೆಯುವಂತಿಲ್ಲ. ಹೇಳು, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು. ಕುಪಿತನಾಗಬೇಡ ಕಲಿಪುರುಷ. ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ವಿಂಗಡಿಸಿದರೆ ಅಲ್ಲಿ ಹುಟ್ಟುವುದಿಲ್ಲವೇ ತಾರತಮ್ಯ? ಹೆಚ್ಚು ಕಡಿಮೆ ಎಂಬ ಮಾತು ಅಷ್ಟೇ ಹಂಸವಾಹನ. ಮತ್ತೇನು ಭಾನುನಂದನ? ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ವಿಂಗಡಿಸಿದರೆ ಅಲ್ಲಿ ಹುಟ್ಟುವುದಿಲ್ಲವೇ ತಾರತಮ್ಯ? ಬ್ರಹ್ಮದೇವ, ನಿನಗೆ ಒಂದು ಚಿರಚ್ಛೇದನವಾದರೂ ನಮ್ಮ ಪ್ರಶ್ನೆಗೆ ಉತ್ತರ ಎಂದ ಮೇಲೆ ನಿನ್ನಿಂದ ಸಾಧ್ಯವಿಲ್ಲ ಬಿಡು. ನಾವು ಕೈಲಾಸಕ್ಕೆ ಹೋಗುತ್ತೇವೆ. ಕೈಲಾಸದಲ್ಲಿ ತೀರ್ಮಾನವಾಗಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು. ಬ್ರಹ್ಮ ಸಂಕಲ್ಪವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಂದ ಮೇಲೆ ಈ ವಿಷಯವು ಕೈಲಾಸಪತಿಗೂ ತಿಳಿಯಲಿ. ಹೋಗಿ ಬನ್ನಿ, ನಿಮಗೆ ಶುಭವಾಗಲಿ. ಓಹೋ, ಹಾಗೇನು? ನಮ್ಮೀರ್ವರ ತೀರ್ಮಾನವು ಕೈಲಾಸದಲ್ಲಿಯೇ ನಡೆದು ಮಗಳ ಪಿತಾಮಹ. ಓಂಕಾರವೇ ಶಿವಮಯವು, ಓಂಕಾರವೇ ಜಗಮಯವು, ಜಗಮಯವು. ಓಂಕಾರವೇ ಶಿವಮಯವು, ಜಗಮಯವು, ಜಗಮಯವು. ಓಂಕಾರವೇ ಶಿವಮಯವು.
ಪಾರ್ವತಿ. ನಲವೆರಿ ಬಾ ನಲಿದಡು ಬಾ ಇನಿಯಳೆ ಮನದೊಳು ಇನಿಯಳೆ ಮನದೊಳು ಗಲು ಗಲು ಎನ್ನುವ ನಲವೆರಿ ಬಾ ಪಾರ್ವತಿ. ರೂಪದಿ ಮನದಲ್ಲಿ ನೆಲೆಸಿ ಅನುಪಮ ರೂಪದಿ ಮನದಲ್ಲಿ ನೆಲೆಸಿ ನನ್ನಯ ನಿನ್ನ ತೋರಿಸು ಕೃಪೆಯ ನಲ್ಲೆಯ ನಿನ್ನ ತೋರಿಸು ಕೃಪೆಯ ಇನಿಯಳೆ ಮನದೊಳು ಗಲು ಗಲು ಎನ್ನುವ ಇನಿಯಳೆ ಮನದೊಳು ಗಲು ಗಲು ಇನಿಯಳೆ ಮನದೊಳು ಗಲು ಗಲು ಎನ್ನುತ್ತ ಇನಿಯಳೆ ಮನದೊಳು ಗಲು ಗಲು ಎನ್ನುತ್ತ ಇನಿಯಳೆ ಮನದೊಳು ಗಲು ಗಲು ಎನ್ನುತ್ತ ನಲವೆರಿ ಬಾ ನಲಿದಾಡು ಬಾ ಇನಿಯಳೆ ಮನದೊಳು ಗಲು ಗಲು ಎನ್ನುತ್ತ ಇನಿಯಳೆ ಮನದೊಳು ಗಲು ಗಲು ಎನ್ನುತ್ತ ನಲವೆರಿ ಬಾ ಪಾರ್ವತಿ. ಪ್ರಳಯ ಪ್ರೇಮದ ಪ್ರಿಯ ಕನರಾಣಿ ಪ್ರಳಯ ಪ್ರೇಮದ ಪ್ರಿಯ ಕನರಾಣಿ ಮಣಿಯುತ ಜ್ಞಾನಿಸಿ ನಿನಗಾಗಿ ಕುಳಿತೆ ಮಣಿಯುತೆ ಧ್ಯಾನಿಸಿ ನಿನಗಾಗಿ ಕುಳಿತೆ ತಣಿಯುತೆ ಭುವನದ ಗಲು ಗಲು ಎನ್ನುತ್ತ ತಣಿಯುತೆ ಭುವನದ ಗಲು ಗಲು ಎನ್ನುತ್ತ ನಲವೆರಿ ಬಾ ತಣಿಯುತೆ ಭುವನದ ಗಲು ಗಲು ಎನ್ನುತ್ತ ಭುವನದ ಗಲು ಗಲು ಎನ್ನುತ್ತ ನಲವೆರಿ ಬಾ ನಲಿದಾಡು ಬಾ ಇನಿಯಳೆ ಮನದೊಳು ಗಲು ಗಲು ಎನ್ನುತ್ತ ಇನಿಯಳೆ ಮನದೊಳು ಗಲು ಗಲು ಎನ್ನುತ್ತ ನಲವೆರಿ ಬಾ ಚಂದ್ರ ತೋಡ ಶಿವ ಶಂಕರನೇ ಶಿವ ಶಂಕರನೇ ಭಾರತಿ ರಮಣನ ನಮೋ ನಮೋ ದೇವ ಭಾರತಿ ರಮಣನ ನಮೋ ನಮೋ ದೇವ ಚಂದ್ರಚೂಡ ಶಿವ ಶಂಕರನೇ 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 ಬೇಡುವೆ ಪಾದವ ನೀಡು ನಿದಯವ ಬೇಡುವೆ ಪಾದವ ನೀಡು ನಿದಯವ ಬೇಡುವೆ ಪಾದವ ನೀಡು ನಿದಯವ ತಪವನ್ನು ಮಾಡುತ್ತಿರುವುದರೊಳಗೀಗ ತಪವನ್ನು ಮಾಡುತ್ತಿರುವುದರೊಳಗೀಗ ಚಂದ್ರಚೂಡ ಶಿವ ಶಂಕರನೇ ಶಂಕರನೇ ಶಂಕರನೇ
ಚಂದದಿರೇಡುವೆ ನಿಮ್ಮಯ ಪಾದವ ಚಂದದಿರೇಡು ನಿಮ್ಮಯ ಪಾದವ ಚಂದ್ರಚೂಡ ಶಿವ ಶಂಕರನೆ 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 ಸುವರ್ಣಲೇಪಿತನಾಗಿ ಓಂಕಾರನಾದವನಾಗಿ ಅತ್ಯುನ್ನತ ಕೈಲಾಸ ಸಂಘದಲ್ಲಿ ಕುಳಿತು ಸಪ್ತ ಋಷಿಗಳ ಸೇವಿತ ನನ್ನ ಆರಾಧ್ಯ ದೈವ ಶ್ರೀಕಾಲಭೈರವನಿಗೆ ಈ ಸೂರ್ಯಪುತ್ರ ಅನಂತ ಪ್ರಣಾಮಗಳು. ಸೂರ್ಯಪುತ್ರ, ನಮೋ ಕೈಲಾಸವಾಸ, ನಮೋ ನಮಃ. ಮಹಾಲಕ್ಷ್ಮಿ, ಇದೇನಿದು? ಏಕಕಾಲದಲ್ಲಿ ವಿಧಿ ನಿಧಿಯರು ಕೈಲಾಸಕ್ಕೆ ಬರಲು ಕಾರಣವೇನು? ಪರಮೇಶ್ವರ, ನಿಮ್ಮಲ್ಲಿಗೆ ಬಂದಿರುವುದು ಒಂದು ನ್ಯಾಯ ತೀರ್ಮಾನ ವಹಿಸಿ. ಪ್ರಶ್ನೆ ಹೇಳದೆ ಉತ್ತರ ಕೇಳುವುದು ಸರಿಯಿಲ್ಲ ಛಾಯಾತನಯ. ತಿಳಿಸುತ್ತೇನೆ ತ್ರಿನೇತ್ರ, ಧರ್ಮವನ್ನು ಧಿಕ್ಕರಿಸಿದವರಿಗೆ ಸದಾ ಒಕ್ಕಲಿಸುತ್ತ ನಿನ್ನ ಸತ್ಯಂಗವನ್ನು ಮಾಡುವ ಆನೆಚ್ಚ ಆತ ಈ ಮಹಾಲಕ್ಷ್ಮಿ ಹೆಚ್ಚು. ಹೌದು ಮಹಾದೇವ, ಅಷ್ಟ ಐಶ್ವರ್ಯಕ್ಕೆ ಹೆಸರುವಾಸಿಯಾದ ಈ ಸಿರಿದೇವಿಯು ಹೆಚ್ಚು, ಉಗ್ರ ರೂಪದಿಂದ ಕಷ್ಟಗಳನ್ನು ಕೊಡುವ ಈ ಶನಿದೇವಿಯು ಹೆಚ್ಚು ಎಂದು ಈ ಸಭೆಯಲ್ಲೇ ತೀರ್ಮಾನವಾಗಲಿ, ಹೇಳಿಬಿಡಿ ಮಹಾದೇವ. ಜಗತ್ತಿನಲ್ಲಿ ಶನಿ ಹಬ್ಬಬ್ಬ ಸರ್ವ ಜೀವಿಗಳನ್ನು ಹಿಡಿದು ಕಾಡುವಂತಹ ವರವನ್ನೂ ಪಡೆದು ನನ್ನ ಮೇಲೆಯೇ ಪ್ರಯೋಗ ಮಾಡಿ ಒಂದು ದಿನವೆಲ್ಲ ಕೈಲಾಸದಲ್ಲಿ ಅಡಗಿ ಕೂರುವೆಂತೆ ಮಾಡಿದೆಯಲ್ಲ, ಅದನ್ನು ಮರೆಯಲು ಸಾಧ್ಯವೇ ಛಾಯಾತನಯ? ಆ ವಿಚಾರವನ್ನು ಈ ಮಹಾಲಕ್ಷ್ಮಿಗೆ ತಿಳಿಸು. ಮಹಾದೇವ, ಏನೆಂದು ಮಾತನಾಡುತ್ತಿರುವಿರಿ? ಅಮೋಘವನ್ನು ಕೈಯಲ್ಲಿಡಿದು ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಎಂದು ತ್ರಿಲೋಕಗಳನ್ನು ಸಂಚಾರ ಮಾಡಿದರೂ ಸಹ ಯಾರೂ ನಿನ್ನ ಕೈಯಲ್ಲಿರುವ ಕಪಾಲಕ್ಕೆ ಭಿಕ್ಷೆಯನ್ನು ನೀಡಲಿಲ್ಲ. ಆಗ ನಾನು ಭಿಕ್ಷೆಯನ್ನು ಕೊಟ್ಟು ನಿನ್ನ ಕಪಾಲವನ್ನು ತುಂಬಿಸಿದೆ. ಹೀಗಿರುವಾಗ ನಾನು ಹೆಚ್ಚು ಅಥವಾ ಕ್ರೂರ ದೃಷ್ಟಿಯನ್ನು ಬೀರುವ ಈ ಶನಿದೇವರೋ ಹೆಚ್ಚು ಎಂದು ಈ ಸಭೆಯಲ್ಲೇ ತೀರ್ಮಾನ ಮಾಡಿ. ಹೌದು ಸಿರಿವಲ್ಲವೇ, ಅಂದು ನೀನಿಲ್ಲದಿದ್ದರೆ ಈ ಶಾಪದಿಂದ ನನಗೆ ವಿಮೋಚನೆಯೇ ಸಿಗುತ್ತಿರಲಿಲ್ಲ. ನಿನ್ನ ಸಾಹಸವು ಸಾಗಮಯವಾದುದೇ ಸರಿ. ಪರಮೇಶ್ವರ, ಈ ಉಪಚಾರದ ಮಾತುಗಳಿಂದ ನಮ್ಮ ಪ್ರಶ್ನೆಗೆ ಉತ್ತರ ದೊರೆಯುವಂತಿಲ್ಲ. ಹೇಳಿ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು. ಜಗತ್ತಿನಲ್ಲಿ ನೀವಿಬ್ಬರು ಸರಿಸಮಾನರೇ, ಶನಿದೇವ ಮತ್ತು ಸಿರಿವಲ್ಲವೇ. ಆದರೆ ಹೇಗೆ ನಡೆರಾಜ? ಆದರೆ ಎಂದು ಹರ್ದುತ್ತಿ. ಆದರೆ ಈ ವಿಚಾರವನ್ನು ನಿಮ್ಮಿಬ್ಬರಿಗೂ ತಂದೊಡ್ಡಿದವರೇ ಮತ್ತಿನ್ಯಾರು? ಓ ಕಲಹಪ್ರಿಯ ನಾರದ. ಓಹೋ, ಇದು ಆ ನಾರದರ ವಿನೋದವು. ಹಾಗಾದರೆ ಅಷ್ಟು ಬೇಗ ಬಗೆಹರಿಯಲಾರದು. ಅದು ಸರಿ, ಎಲ್ಲಿ ಈಗ ನಾರದ? ದೇವ ಮಹಾದೇವ ನಮಸ್ತೆ ಸರ್ವೇಶ, ನಮಸ್ತೆ ಭೂತನಾಥ, ನಮಸ್ತೆ ವಿಧಾತ ವಿಶ್ವನಾಥ ವಿಶ್ವನಾಥ. ಮಹಾದೇವ ಮಹಾದೇವ.
ಶಿವ ಶಿವ ನಿನ್ನ ಲೀಲೆ ನಾಟ್ಯಾಗಲಿ. ಭೂಲೋಕವೇ ಕೈಲಾಸವಾಗಲಿ. ಮಹಾದೇವ ಮಹಾದೇವ ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ. ರಾಗದಲ್ಲಿ ಓಂಕಾರ ಕೇಳಿರಲಿ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ. ರಾಗದಲ್ಲಿ ಓಂಕಾರ ಕೇಳಿರಲಿ. ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನೇ ಕಾಣಲಿ. ಕಣ್ಣಿಗೆಲ್ಲೆಲ್ಲೂ ಶಿವನೇ ಕಾಣಲಿ. ಶಿವನಾಮದ ಸಂಕೀರ್ತನ ಜಗದಿ ಮಯದಲ್ಲಿ. ಶಿವನಾಮದ ಸಂಕೀರ್ತನ ಜಗದಿ ಮಯದಲ್ಲಿ. ಶಿವ 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 ನಿನ್ನ ಲೀಲೆ ನಾಟ್ಯಾಗಲಿ. ಭೂಲೋಕವೇ ಕೈಲಾಸವಾಗಲಿ. ಭೂಲೋಕವೇ ಕೈಲಾಸವಾಗಲಿ. ಭೂಲೋಕವೇ ಕೈಲಾಸವಾಗಲಿ. ಮಹಾದೇವ ಶ್ರೀ ನಮಸ್ತೆ. ಶ್ರೀ ಕೈಲಾಸಪತಿಗಳಾದ ಪಾರ್ವತಿ ಪರಮೇಶ್ವರರಿಗೆ ಈ ತಂಬೂರಿ ಪ್ರಿಯನ ಸಾಷ್ಟಾಂಗ ನಮಸ್ಕಾರ. ಅಲ್ಲವಯ್ಯ ನಾರದ, ಲೋಕ ಸಂಚಾರ ಮಾಡಿ ಶುಭ ಸಮಾಚಾರಗಳನ್ನು ದೇವತೆಗಳಿಗೆ ತಿಳಿಸು ಎಂದೆ. ಆದರೆ ಒಂದಲ್ಲ ಒಂದು ರೀತಿಯ ಕಲಹ ತಂದೊಡ್ಡಿ ತಮಾಷೆಯನ್ನು ನೋಡುತ್ತಿರುವೆಯಲ್ಲ. ನೋಡು, ನಿನ್ನಿಂದ ವಿಧಿ ನಿಧಿಯರಿಗೆ ಕಲಹ ಉಂಟಾಗಿರುವುದು. ದೇವದೇವ, ಇದಕ್ಕೆ ಕಾರಣ ನಾನಲ್ಲ ದೇವ. ಧರ್ಮದೇವನಿಗೆ ನೆಲೆ ಇಲ್ಲದಂತಾಗಿ ಧರ್ಮವು ದೂರವಾಗುತ್ತಿರುವುದನ್ನು ನೋಡಿ ಅವುಗಳನ್ನು ಪರಿಹರಿಸುವುದನ್ನು ಬಿಟ್ಟು ಇವರೇ ವೈರಿಗಳಾಗುವರೆಂದು ನಾನು ಖಂಡಿತವಾಗಿಯೂ ಭಾವಿಸಿರಲಿಲ್ಲ ದೇವ. ಸರಿ ಸರಿ, ಹಾಗಿದ್ದು ಹಾಗೆ ಹೋಯಿತು. ಇವರಿಬ್ಬರ ನ್ಯಾಯ ತೀರ್ಮಾನ ಮಾಡುವ ಬಗೆಯಾದರೂ ಹೇಗೆ? ಇನ್ನೆಲ್ಲಿ ದೇವ? ಕಲಹ ಉಂಟಾಗಿರುವುದು ಮಾನವರಿಂದ ಅಂದ ಮೇಲೆ ಈ ನ್ಯಾಯ ತೀರ್ಮಾನವಾಗುವುದು ಭೂಲೋಕದಲ್ಲೇ ಅಲ್ಲವೇ? ನಾರದ, ನಮ್ಮನ್ನು ನೋಡಿ ನಿನಗೆ ಇಷ್ಟೊಂದು ತಿರಸ್ಕಾರವೇ? ನಮ್ಮ ನ್ಯಾಯ ತೀರ್ಮಾನ ಮಾಡಲು ತ್ರಿಮೂರ್ತಿಗಳ ಗಡಗಡೆ ನಡುಗುತ್ತಿರುವಾಗ ಭೂಲೋಕದ ಮಾನವರಿಂದ ನಮ್ಮ ನ್ಯಾಯ ತೀರ್ಮಾನ ನಿನಗೇನು ಪಿತ್ತನತ್ತಿಗೆ ಹರಿದೆ ತಾನೆ? ಕುಪಿತನಾಗುವ ಏಕಯ್ಯ, ನಿಮ್ಮ ನ್ಯಾಯ ತೀರ್ಮಾನವಾಗಬೇಕೋ ಬೇಡವೋ? ಆಗಲೇಬೇಕು. ಹಾಗಾದರೆ ಇವರಿಬ್ಬರ ಶಕ್ತಿ ಸಾಮರ್ಥ್ಯಗಳನ್ನು ಕಂಡುಹಿಡಿದು ನ್ಯಾಯ ತೀರ್ಮಾನ ಮಾಡುವಂತಹ ಮಾನವನು ಈ ಭೂಲೋಕದಲ್ಲಿ ಇರುವನೇ ನಾರದ? ಮತ್ತಿನ್ಯಾರು ಮಹಾದೇವ? ಧಾತ್ರಿಪುರದ ಯೋನಾಶ್ವನ ಬಲಕಿಂಬದಿಯಿಂದ ಜನಿಸಿದ ದೇವೇಂದ್ರನ ವರಪುತ್ರ ಶ್ರೀ ಮಹಾಂದಾತನು ಇವರಿಬ್ಬರ ನ್ಯಾಯವನ್ನು ತೀರ್ಮಾನ ಮಾಡುವಂತಹ ಮಾನವನು ಈ ಭೂಲೋಕದಲ್ಲಿರುವುದು. ಯಾರು? ಮಹಾಂದಾತನೇ? ಮಹಾಂದಾತ ನಮ್ಮ ನ್ಯಾಯ ತೀರ್ಮಾನ ಮಾಡುವರೆ? ನಾರದ, ಇದರಲ್ಲಿ ನಿನ್ನ ಕುತಂತ್ರವೇನಾದರೂ? ದೇವ, ಇದರಲ್ಲಿ ನನ್ನ ಕುತಂತ್ರವೇನೂ ಇಲ್ಲ ಛಾಯಾಸುತ. ಸರಿ, ಹಾಗಾದರೆ ಇನ್ನು ತಡಬೇಕೆ? ನೀವೀಗಲೇ ಮಹಂದಾತನ ಬಳಿಗೆ ಹೋಗಿ ನಿಮ್ಮ ನಿಮ್ಮ ನ್ಯಾಯ ತೀರ್ಮಾನಗಳನ್ನು ಮಾಡಿಕೊಂಡು ನಿಮ್ಮ ನಿಜ ಸ್ಥಾನಗಳಿಗೆ ತೆರಳಿ ಶುಭವಾಗಲಿ. ಪರಮೇಶ್ವರ, ಆ ಭೂಲೋಕದಲ್ಲಿ ನನಗೇನು ಅಪಮಾನವಾದರೆ ಅವನನ್ನು ಅಲ್ಲಿಯೇ ಶಪಿಸಿ ಪುನಃ ಕೈಲಾಸಕ್ಕೆ ಬರುತ್ತೇನೆ. ಈ ಮಾತು ಸತ್ಯ. ಎಚ್ಚರಿಕೆ. ಶನಿದೇವ, ಎಷ್ಟೇ ಆದರೂ ನೀನು ನನ್ನ ಪ್ರಿಯ ಶಿಷ್ಯನಲ್ಲವೇ? ನಿನಗೆ ಯಾವಾಗಲೂ ಕೈಲಾಸದಲ್ಲಿ ಸ್ವಾಗತವೇ. ನಿರಾಶೆಯನ್ನು ಬಿಟ್ಟು ಹೋಗಿ ಬಾ. ನಾನಿನ್ನು ಬರುತ್ತೇನೆ ಕೈಲಾಸಪತಿ. ಪರಮಾತ್ಮ, ಪಾರ್ವತಿ, ಮಾನವ ಸಂಭೂತನಾದ ಮಹಂದಾತನು ಇವರ ನ್ಯಾಯವನ್ನು ತೀರ್ಮಾನ ಮಾಡುವನೇ? ಪಾರ್ವತಿ, ಮಹಂದಾತನನ್ನು ಸಾಮಾನ್ಯಎಂದು ತಿಳಿಯಬೇಡ. ಚಂದ್ರಮುಖಿ ಕಾಣತಕ್ಕೆ ಚೆಲುವೆ ನೀನು ನೀಗೇಳೆ.
ಸಖಿ ಚೆಲುವೆಯ ನೀನು ನೀ ಕೇಳೆ ಪ್ರೀತಿಯಿಂದಲೇ ಬಂದ ಮಹಾತ್ಮನ ಮಾತನು ನೀ ಕೇಳೆ ಪ್ರೀತಿಯಿಂದಲೇ ಬಂದ ಮಹಾತ್ಮನ ಮಾತನು ನೀ ಕೇಳೆ ಆತನ ಮಹಿಮೆ ನಿನಗರಿವಿಲ್ಲ ಪಾರ್ವತಿ ಪಾರ್ವತಿ ಆತನ ಮಹಿಮೆ ನಿನಗರಿವಿಲ್ಲ ನನಗಿದೆ ನೀ ಕೇಳೆ ಚಂದ್ರಮುಖಿ ಪ್ರಾಣದಗಿ ಚೆಲುವೆಯ ನೀನು ನೀ ಕೇಳೆ ಮಾನವ ಕೋಟಿ ಸಲಹುವ ಶಕ್ತಿ ಮಾನವ ಕೋಟಿ ಸಲಹುವ ಶಕ್ತಿ ನನಗಿದ ನೀ ಕೇಳೆ ಆತನ ಮಹಿಮೆ ನಿನಗರಿವಿಲ್ಲ ಆತನ ಮಹಿಮೆ ನಿನಗರಿವಿಲ್ಲ ನನಗಿದೆ ನೀ ಕೇಳೆ ಚಂದ್ರಮುಖಿ ಕಾಣತಗಿ ಚೆಲುವೆಯ ನೀನು ನೀ ಕೇಳೆ ಪಾರ್ವತಿ ಮಹಂದಾತನನ್ನು ಸಾಮಾನ್ಯವಾದ ವ್ಯಕ್ತಿಯನ್ನು ಭಾವಿಸಬೇಡ ಆತನಲ್ಲಿ ಸರ್ವ ಇಂದ್ರಿಯಗಳನ್ನು ತ್ಯಜಿಸುವ ಅಮೋಘವಾದ ಶಕ್ತಿ ಅಡಗಿದೆ ಬ್ರಹ್ಮದೇವನಿಗೆ ಸಂಕಲ್ಪನಾದ ಧರ್ಮದೇವನಿಗೆ ನೆಲೆ ಇಲ್ಲದೆ ಮಾನವನು ಕೂಡ ಸತ್ಯವಂತನಾಗುವ ನಿದರ್ಶನವೇ ಇದು ಈಗ ನೋಡು ವಿಧಿ ನಿಧಿಯರಲ್ಲಿ ವೈರತ್ವ ಉಂಟಾಗುವುದು ಮುಂದೆ ಏನಾಗುವುದೋ ನಾವು ತಟಸ್ಥರಾಗಿಯೇ ನೋಡೋಣ ಹಾಗಾಗಲಿ ಸ್ವಾಮಿ. ಮಹಾಂದಾತ ಮಹಾಂದಾತ ಯಾರು 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 ನನ್ನನ್ನು ಮಹಾಂದಾತ ಎಂದು ಕರೆದವರು? ನಾನು ಸೂರ್ಯಪುತ್ರ ಶನೇಶ್ವರ. ಶನೀಶ್ವರ ಭಕ್ತಪರಾಧೀನ ಇಷ್ಟದೇವೋ ವಿಶಾಲಾಕ್ಷ ಶಿವಪ್ರಿಯಂ ಕಾಲಚಕ್ರಾಯ ಕಾಕರೂಢಂ ಕರುಣಾ ಸಿಂಧುವೇ ನಮಸ್ತೆ ಛಾಯಾತ್ಮಜಂ ನಮಸ್ತೆ ನಿರ್ವಿಕಾರ ನಿರಾಮಯಂ ನಮಸ್ತೆ ಶನೇಶ್ವರಂ ನಮಸ್ತೆ ಶನೇ ಅಮ್ಮ ಜಗದೀಶ್ ಆದಿಮಾಯೇ ನಾರಾಯಣಿಯೇ ನಮೋಸ್ತುತೇ ಶಂಕುಚಕ್ರ ಗದಾಹಸ್ತೆ ಅಷ್ಟರೂಪ ಪ್ರತಿಷ್ಠಿತೆ ಪದ್ಮಪ್ರಿಯೇ ಪದ್ಮಪೀಠಸ್ಥೆ ಪದ್ಮನಾಭ ಪ್ರಿಯವಲ್ಲಭೆ ನಮಸ್ತೆ ತುಳಸಿ ದಳಸ್ತೆ ನಮಸ್ತೆ ಜಗದೇಕ ಮಾತಾ ಕ್ಷೀರಸಾಗರದಲ್ಲಿ ಜನಿಸಿ ಸಿರಿದೇವಿ ಎನಿಸಿ ದಾರಿದ್ರ್ಯವನ್ನು ದೂರ ಮಾಡಿ ಧನಲಕ್ಷ್ಮಿ ಎನಿಸಿ ಶ್ರೀಹರಿಯ ಹೃದಯ ಸಿಂಹಾಸನದಲ್ಲಿ ರಾರಾಜಿಸುತ್ತಿರುವ ರಾಜರಾಜೇಶ್ವರಿ ನಿನಗೆ ಕರಮುಡಿದು ಬೇಡುವೆನು ತಾಯಿ. ಮಗು ನಿನಗೆ ಮಂಗಳವಾಗಲಿ, ನೆನೆದ ಕಾರ್ಯವು ಸಿದ್ಧಿಸಲಿ. ಅಬ್ಬ ನಾನೆಂತಹ ಭಾಗ್ಯಶಾಲಿ, ನಾನೆಂತಹ ಭಾಗ್ಯಶಾಲಿ. ನನ್ನ ರಾಜ್ಯವೆಲ್ಲವೂ ಪುನೀತವಾಯಿತು. ನನ್ನ ಪ್ರಜೆಗಳೆಲ್ಲರೂ ಧನ್ಯರಾದರು, ನನ್ನ ಪ್ರಜೆಗಳೆಲ್ಲರೂ ಧನ್ಯರಾದರು. ಜಗದಾದಿ ದೇವತೆಗಳ ಅಂಶವನ್ನೇ ಪಡೆದ ಶನಿದೇವರು, ಜಗದಾದಿ ದೇವತೆಗಳಲ್ಲಿ ಶ್ರೀದೇವಿ ಎನಿಸಿದ ಮಹಾಲಕ್ಷ್ಮಿಯು ಈರುವರು ಏಕಕಾಲದಲ್ಲಿ ನನ್ನ ರಾಜ್ಯಕ್ಕೆ ಆಗಮಿಸಿರುವುದನ್ನು ನೋಡಿದರೆ ನನ್ನ ಪೂರ್ವಾರ್ಜಿತ ಪುಣ್ಯ ಪರಂತು ಬೇರೊಂದಿರಲಾರದು. ಆದರೂ ಈರುವರು ಏಕಕಾಲದಲ್ಲಿ ಆಗಮಿಸಿರುವುದನ್ನು ನೋಡಿದರೆ ಯಾವುದೋ ಕಾರ್ಯಾರ್ಥವಾಗಿ ಬಂದಂತೆ ಕಾಣುತ್ತಿದೆ. ವಿಚಾರವೇನೆಂದು ತಿಳಿದುಕೊಳ್ಳಬಹುದೇ ತಾಯಿ? ಮಹಾಂದಾತ ಚಕ್ರವರ್ತಿ, ನಾವೀರ್ವರು ಒಂದು ಕಾರ್ಯದ ನಿಮಿತ್ತವಾಗಿ ನಿನ್ನ ಬಳಿಗೆ ಬಂದಿರುವೆವು. ಅದನ್ನು ನೀನೇ ಇತ್ಯರ್ಥ ಮಾಡಬೇಕು. ಅಪಚಾರ
ಅಪಚಾರ. ಅದನ್ನು ಬಗೆಹರಿಸಿ ನಮ್ಮೀರ್ವರನ್ನು ಸಮಾನ ಭಾವದಿಂದ ಕಾಡು. ತಾಯಿ, ನಾನು ಪಾಮರ. ದೇವನು ದೇವತೆಗಳಾದ ನಿಮ್ಮ ನ್ಯಾಯವನ್ನು ಬಗೆಹರಿಸಲು ನನ್ನಿಂದ ಸಾಧ್ಯವೇ? ಅಪಚಾರ ಸದಾಚಾರವರಿಗೆ ನೇಮಿಸುವುದೆಂದೇ ತ್ರಿಮೂರ್ತಿಗಳು ನಮ್ಮನ್ನು ಇಲ್ಲಿಗೆ ಕಳಿಸಿರುವಾಗ ಬೇಗ ನ್ಯಾಯ ತೀರ್ಮಾನ ಮಾಡಿದರೆ ಅತ್ಯುನ್ನತ ಪದವಿ ದೊರಕುವುದು ಬಲ್ಲಯ ಮಹಂದಾತ. ಉನ್ನತ ಕೀರ್ತಿ ಲಭಿಸುವುದೆಂಬ ಭಾವನೆಯಿಂದ ಶ್ರೇಷ್ಠ ದೇವತೆಗಳಾದ ನಿಮ್ಮ ನ್ಯಾಯವನ್ನು ಬಗೆಹರಿಸಲು ನನ್ನಿಂದ ಸಾಧ್ಯವೇ? ಇಲ್ಲ ತಂದೆ, ಈ ಕಾರ್ಯ ಸಾಧ್ಯವಿಲ್ಲ. ಮಗು, ಭಯಪಡಬೇಡ, ನಾನಿರುವೆನು. ನಾನು ಎಚ್ಚೋ ಅಥವಾ ಕ್ರೂರ ದೃಷ್ಟಿಯನ್ನು ಬೀರಿ ಜನರಿಗೆ ಕಷ್ಟ ಕೊಡುವ ಈ ಶನಿಯು ಎಚ್ಚ ಎಂದು ಈ ಸಭೆಯಲ್ಲಿ ತೀರ್ಮಾನ ಮಾಡಲಿ. ಭಯಪಡದೆ ಹೇಳು. ಕೂಡದು ತಾಯಿ, ಕೂಡದು. ಮಹಂದಾತ, ಪರಮಾತ್ಮ, ದೇವತೆಗಳಾದ ನಾವೇ ನಿನ್ನಲ್ಲಿಗೆ ಬಂದು ನ್ಯಾಯ ತೀರ್ಮಾನ ಬಯಸಿ ಬಂದರೆ ನನ್ನಿಂದಾಗುವುದೆಲ್ಲವನ್ನು ತಿರಸ್ಕಾರವಾಗಿ ನುಡಿಯುತ್ತಿರುವೆಯೋ? ಭಯಪಡಬೇಡ ಮಗು, ನಿನ್ನ ಜೊತೆಯಲ್ಲಿ ನಾನಿರುವೆನು. ಹೇಳು, ನಾನು ಹೆಚ್ಚು ಅಥವಾ ಈ ಕ್ರೂರ ದೃಷ್ಟಿಯನ್ನು ಬೀರುವ ಶನಿಯು ಹೆಚ್ಚು ಎಂದು? ಇಲ್ಲ ತಾಯಿ, ಈ ಕಾರ್ಯ ನನ್ನಿಂದ ಸಾಧ್ಯವಿಲ್ಲ. ಈ ಕಾರ್ಯ ನನ್ನಿಂದ ಸಾಧ್ಯವಿಲ್ಲ. ಮಹಾಲಕ್ಷ್ಮಿ, ಈ ಭೂಲೋಕದಲ್ಲಿ ನ್ಯಾಯ ಎಂದಿಗೂ ಲಭಿಸದು. ಈಗಲಾದರೂ ಒಪ್ಪಿಕೋ, ನಾನೇ ದೊಡ್ಡವನೆಂದು. ಏನೆಂದೆ? ನಾನು ಒಪ್ಪಿಕೊಳ್ಳಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ ಮೂರ್ಖ. ಈ ಸಿರಿಯು ದೇವಿಯೇ ದೊಡ್ಡವಳು. ಪರಮೇಶ್ವರ, ನ್ಯಾಯ ತೀರ್ಮಾನಕ್ಕೆ ಬಯಲು ಬಂದರೆ ಇಲ್ಲಿ ನನಗೆ ಅಪಮಾನವಾಗುತ್ತಿರುವುದು ನಾನಿದನ್ನು ಸಹಿಸಲಾರೆ. ನಾನೀಗಲೇ ಇವರನ್ನು ಶಪಿಸಿ ಕೈಲಾಸಕ್ಕೆ ಬರುತ್ತಿದ್ದೇನೆ. ಎಲ್ಲವೋ ನಾರದ, ಇದಕ್ಕೆಲ್ಲ ಕಾರಣಕರ್ತನು ನೀನೇ. ಇನ್ನು ಈಗಲೇ ಪರಮಾತ್ಮ, ಜಗನ್ಮಾತೆ, ಮಹಂದಾತ, ನಿಮ್ಮೀರ್ವರಿಗೂ ನ್ಯಾಯ ತೀರ್ಮಾನ ನನ್ನಿಂದಲೇ ಆಗಬೇಕೆಂಬ ದೈವ ಸಂಕಲ್ಪ ಇದ್ದರೆ ಅದನ್ನು ಮೀರಿ ನಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮಿಬ್ಬರಿಗೂ ನ್ಯಾಯ ತೀರ್ಮಾನವಾಗಬೇಕಾದ್ರೆ ನನಗೆ ಒಂದು ದಿನ ಅವಕಾಶವನ್ನು ಕೊಡ್ತಾಯಿ. ಏನೆಂದ್ರೆ? ಒಂದು ದಿನದ ಕಾಲಾವಕಾಶವೂ ಬೇಕೆ? ಹೌದು ತಾಯಿ, ಒಂದು ದಿನದ ಅವಧಿ. ಹೌದು ಪರಮಾತ್ಮ. ಬರುತ್ತೇವೆ. ಆಗಲಿ, ನಾಳೆ ರಾಜ್ಯಸಭೆಯಲ್ಲಿ ನಿಮ್ಮ ನ್ಯಾಯ ತೀರ್ಮಾನವನ್ನು ವಾ, ಏನಿದು ಏನಿದು ಆಶ್ಚರ್ಯ! ನಾನು ಕಂಡದ್ದು ಕನಸೆ ಅಥವಾ ನಿಜವೋ ನನಗೆ ಒಂದೂ ಅರ್ಥವಾಗುತ್ತಿಲ್ಲವಲ್ಲ. ಯಾರಲ್ಲಿ ಮಂತ್ರಿಯನ್ನು ಬರಮಾಡಿ. ಪ್ರಭು, ಈ ನಿಶಾರಾತ್ರಿಯಲ್ಲಿ ನನ್ನನ್ನು ಬರೆಯಲು ಕಾರಣವೇನು? ಮಂತ್ರಿಗಳೇ, ಈ ದಿನ ನಿದ್ರಾಪರವಶನಾಗಿದ್ದಾಗ ವಿಧಿ ನಿಧಿಯರು ಏಕಕಾಲದಲ್ಲಿ ಆಗಮಿಸಿ ನಮ್ಮಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ನೀನೇ ತೀರ್ಮಾನ ಮಾಡಬೇಕು ಮಹಾಂದಾತ ಎಂದರು. ಮಂತ್ರಿಗಳೇ, ಇದೇ ಪೀಠದಲ್ಲಿ ಕುಳಿತು ನನ್ನೊಡನೆ ಚರ್ಚಿಸಿದರು. ಇದು ಕನಸು ನಿಜವೋ ನನಗೆ ಒಂದೂ ಅರ್ಥ ಆಗುತ್ತಿಲ್ಲ. ನಾಳೆ ಬನ್ನಿ, ನಿಮ್ಮ ನ್ಯಾಯ ತೀರ್ಮಾನಗೊಳಿಸುತ್ತೇನೆ ಎಂದು ಹೇಳಿದ್ದೇನೆ. ಇದು ಕನಸು ನಿಜವೋ ನನಗೆ ಒಂದೂ ಅರ್ಥ ಆಗುತ್ತಿಲ್ಲ. ಏಕೆ ಹೀಗಾಯಿತು? ಏನು ವಿಧಿ ನಿಧಿಯರನ್ನು ನೀವು ಕಣ್ಣಾರೆ ಕಂಡಿರಾ? ಹೌದು ಮಂತ್ರಿಗಳೇ. ಪ್ರಭು, ಇದು ದೈವ ಸಂಕಲ್ಪವೆಂದು ತೋರುತ್ತದೆ. ಆತುರ ಬೇಡ. ಇದರ ಮರ್ಮವನ್ನು ಅರಿಯಲು ನಾಳಿನ ರಾಜ್ಯಸಭೆಯಲ್ಲಿ ವಿದ್ವಾಂಸರು ಪ್ರಾಜ್ಞರ ಸಮ್ಮುಖದಲ್ಲಿ ಪ್ರಸ್ತಾಪಿಸುವುದೇ ಲೇಸು. ಹಾಗೆ ಆಗಲಿ ಮಂತ್ರಿಗಳೇ, ಹಾಗೆ ಆಗಲಿ ಮಂತ್ರಿಗಳೇ. ನಡೀರಿ. ನನ್ನದೊಂದು ಸಲಹೆ ಹೇಳಿ. ನಿಮ್ಮ ಗ್ರಹಗತಿಗಳು ಕ್ರೂರವಾಗಿರಬೇಕೆಂಬ ನನ್ನ ಭಾವನೆ. ಇದರಿಂದಲೇ ಇಂತಹ ಸಮಸ್ಯೆಗಳು ಉದ್ಭವಿಸುತ್ತಿರುವುದು. ಪ್ರಭು, ನೀವು ನವಗ್ರಹ ಶಾಂತಿ ಮಾಡಿಸುವುದು ಸೂಕ್ತ. ಆಗಲಿ ಮಂತ್ರಿಗಳೇ. ನಾಳೆ ಮುಂಜಾನೆಯೇ ನಮ್ಮ ಪಟ್ಟಣದ ಎಲ್ಲ ದೇವಾಲಯಗಳಲ್ಲಿ ನಮ್ಮ ನಾಮಾಂಕಿತದ ಮೇಲೆ ನವಗ್ರಹ ಪೂಜೆಗಳು ನಡೆದೇ ತೀರಲಿ. ಆಗಬಹುದು ಮಹಾಪ್ರಭು. ಮಂತ್ರಿಗಳೇ, ಮಹಾಪ್ರಭು, ನಮ್ಮ ಕುಲಗುರುಗಳಾದ ಉಪಮುನಿ ವರ್ಷಗಳನ್ನು ಕರೆಸಿ ಅವರಿಂದಲೇ ನವಗ್ರಹ ಪೂಜೆಗಳು ನೆರವೇರಲಿ. ಆಗಲಿ ಪ್ರಭು. ರಾಜಾದಿರಾಜ ರಾಜಕುಲ ತಿಲಕ ರಾಜ ಮಾರ್ಥಾಂಡ ತೇಜ
माननाथ महाराज की भोपराग भोपराग भोपराग। ಸುರಚಿರ ಸಿಂಹಾಸನ ಬರದಿನ ಏರಿ ಸುರಚಿರ ಸಿಂಹಾಸನ ಬರದಿನ ಏರಿ ಪರಮ ಪರಾಕ್ರಮ ಎನಿಸಿದರೆ ಏನ ನಾಳ್ವೆ ಪರಮ ಪರಾಕ್ರಮ ಎನಿಸಿದರೆ ಏನ ನಾಳ್ವೆ ಸುರಚಿರ ಸಿಂಹಾಸನ ಬರದಿನ ಏರಿ ಪರಮ ಪರಾಕ್ರಮ ಎನಿಸಿದರೆ ಏನ ನಾಳ್ವೆ ಈ ದರೆಯನ ನಾಳ್ವೆ ಈ ದರೆಯನ ನಾಳ್ವೆ ಸಾಮ್ರಾಜ್ಯ ನೆನೆಸಿ ನಾನು ಧೀರ ಶೌರ್ಯದಿ ಸಾಮ್ರಾಜ್ಯ ನೆನೆಸಿ ನಾನು ಧೀರ ಶೌರ್ಯದಿ ಪ್ರೇಮದಲ್ಲಿ ದರ್ಪದಲ್ಲಿ ದರೆಯನ ನಾಳ್ವೆ ಪ್ರೇಮದಲ್ಲಿ ದರ್ಪದಲ್ಲಿ ದರೆಯನ ನಾಳ್ವೆ ಸುರಚಿರ ಸಿಂಹಾಸನ ಬರದಿನ ಏರಿ ಪರಮ ಪರಾಕ್ರಮ ಎನಿಸಿ ದರೆಯನ ನಾಳ್ವೆ ಈ ದರೆಯನ ನಾಳ್ವೆ ಈ ದರೆಯನ ನಾಳ್ವೆ ಸಂತೋಷ ಸಾಮ್ರಾಜ್ಯ ಈ ಯೌವನ ಮಂತ್ರಿ ಸೈನ್ಯಾಧಿಕಾರಿ ಸಂತೋಷ ಸಾಮ್ರಾಜ್ಯ ಈ ಯೌವನ ಅಲ್ಲಿ ಅಣ್ಣೆಯಿಂದ ನಾನು ಜಗದಿ ಮೆರೆಯುವೆ ಹರಿಯ ಕರುಣೆಯಿಂದ ನಾನು ಜಗ ಮೆರೆಯುವೆ ಸುರಚಿರ ಸಿಂಹಾಸನ ಬರದಿನ ಏರಿ ಪರಮ ಪರಾಕ್ರಮ ಎನಿಸಿದರೆ ಏನ ನಾಳ್ವೆ ಈ ದರೆಯನ ನಾಳ್ವೆ ಈ ದರೆಯನ ನಾಳ್ವೆ ಹಿರಿಯರು ಮಹಾ ಮೇಧಾವಿಗಳು ಆದ ಮಹಾಮಂತ್ರಿಗಳ ಕಾರ್ಯಕೌಶಲ್ಯತೆಯು ಅಪರಿಮಿತ ಶೌರ್ಯದಿಂದ ಮೆರೆಯುವ ನಮ್ಮ ದಂಡಾಧಿಕಾರಿಯವರ ಕಾರ್ಯದಕ್ಷತೆ ಕಂಡು ನಮ್ಮ ಮನಸ್ಸಿಗೆ ಅತ್ಯಾನಂದ ಉಂಟಾಯಿತು. ಈಗ ಎಲ್ಲರೂ ಕೇಳಿರಿ, ಇನ್ನು ನಾವು ಧರ್ಮ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೇವೆ. ಇದನ್ನು ಸೂಕ್ಷ್ಮವಾಗಿ ಪರಿಗ್ರಹಿಸಿ ಈ ಶುಭ ಸಂದರ್ಭದಲ್ಲಿ ನಿಮಗೊಂದು ಹಿತವಚನ ಹೇಳುತ್ತೇನೆ. ಅದು ಏನೆಂದರೆ, ಸತ್ಯ ಧರ್ಮ ಎಂಬುದೇ ಈ ಮಹಾನಾಥನ ಉಸಿರು, ನ್ಯಾಯ ನೀತಿಯೇ ನಮ್ಮ ಸರ್ವಸ್ವ, ಮಾತಾ ಪಿತೃಗಳೇ ಪ್ರತ್ಯಕ್ಷ ದೇವರುಗಳೆಂದು ನಂಬಿ ನಡೆಯುತ್ತಾ ಶ್ರೀಮನ್ನಾರಾಯಣನ ಕೃಪೆಗೆ ಈ ಪುರದ ಪ್ರಜೆಗಳೆಲ್ಲರೂ ಪಾತ್ರರಾಗಬೇಕೆಂಬುದೇ ನಮ್ಮ ಹೆಬ್ಬಯಕೆ. ಈಗ ಮಹಾಮಂತ್ರಿಗಳು ಈ ರಾಜ್ಯದ ರಾಜಭಾರವನ್ನು ವಿವರಿಸುತ್ತಾರೆ, ಸರ್ವರು ಆಲಿಸಿ. ಆಗಬಹುದು ಲಾಲಿಸು ರಾಜೇಂದ್ರನೇ ವರುಣಗೆ ಭೂಪಾಲನೆ, ಲಾಲಿಸು ರಾಜೇಂದ್ರನೇ. ಮಹಾಪ್ರಭು ಮಂತ್ರಿಗಳೇ, ಎಲ್ಲಿ ನೋಡು ಪ್ರಜೆಗಳು ಕ್ಷೇಮದಿಂದಿರುವರು, ಎಲ್ಲಿ ನೋಡು ಪ್ರಜೆಗಳು ಕ್ಷೇಮದಿಂದಿರುವರು. ಸಮೋದಯ ಸಮಾಧಿಪ ಸಮೋದಯ ಸಮಾಧಿಪ ಲಾಲಿಸು ರಾಜೇಂದ್ರನೇ ವರುಣಗೆ ಭೂಪಾಲನೆ, ಲಾಲಿಸು ರಾಜೇಂದ್ರನೇ. ನಮ್ಮಯ ಪ್ರಜೆಗಳು ಕ್ಷೇಮದಿಂದಿರುವರು, ನಮ್ಮಯ ಪ್ರಜೆಗಳು ಕ್ಷೇಮದಿಂದಿರುವರು. ಸಮೋದಯ ಸಮಾಧಿಪ ಸಮೋದಯ ಸಮಾಧಿಪ ಲಾಲಿಸು ರಾಜೇಂದ್ರನೇ ವರುಣಕ್ಕೆ ಭೂಪಾಲನೆ, ಲಾಲಿಸು ರಾಜೇಂದ್ರನೇ. ಮಹಾಪ್ರಭು ಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲರೂ ಶ್ರೀಹರಿಯ ಧ್ಯಾನವನ್ನು ಮಾಡುತ್ತಾ ಸುಖ ಸಂತೋಷದಿಂದಿರುವರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿಮ್ಮ ಪೀಠವನ್ನು ನೀವು ಅಲಂಕರಿಸಿ. ಎಲ್ಲ ಈ ಸೈನ್ಯಾಧೀಶರೇ, ನಮ್ಮ ಸೈನ್ಯದ ಬಲಾಬಲಗಳು ಯಾವ ರೀತಿ ಇದೆ
ಅದನ್ನು ತಿಳಿಸಿ. ಮಹಾಪ್ರಭು ವಿಜ್ಞಾಪಿಸುವರು. ಸೈನ್ಯವೋ ಮಹಾಪ್ರಭು ಸೈನ್ಯವೋ ವರದಿ ಶರದಿ ವರದಿ ವಿಜಯಗಳ ಬೇಳೆ ಮಹಾಪ್ರಭು ಮತ್ತೇನ ಮಹಾರಾಜ ಸೈನ್ಯವೋ ಮತ್ತೇನ ಮಹಾರಾಜ ಸೈನ್ಯವೋ ದ್ವಂದ್ವಾಧಿಪ ಶರದಿ ವರದಿ ಜಗಳ ಬೇಳೆ ಮಹಾಪ್ರಭು ಬಂಧುಗಳೇ, ಪ್ರಜಾಲಾಲಿ ಚೆನ್ನಯ್ಯ ಮಗವನಿಗ ಗೋಪಾಲಾಲಿ ಚೆನ್ನಯ್ಯ ಮಹಾಪ್ರಭು ಪ್ರಜಾಲಾಲಿ ಚೆನ್ನಯ್ಯ ಮಗವನಿಗ ಗೋಪಾಲಾಲಿ ಚೆನ್ನಯ್ಯ ಮಹಾಪ್ರಭು ಗದ್ದ ನೋಡಲು ನಮ್ಮ ಸೈನಾ ತಿರುಪುಗಳ ಮಹಾಪ್ರಭು ಗದ್ದ ನೋಡಲು ನಮ್ಮ ಸೈನಾ ತಿರುಪುಗಳ ಮೊತ್ತಲೇ ಇರುವುದು ಬೇರುಂಡಾನೆ ಬೆರೆವಿನ ರಜಾಲಾಲಿ ಚೆನ್ನಯ್ಯ ಮಗವನಿಗ ಗೋಪಾಲಾಲಿ ಚೆನ್ನಯ್ಯ ಮಹಾಪ್ರಭು ತಂಡ ತಂಡರರಿಗೂ ಮನೆಗಳ ಗಣಿಸುವ ಮಹಾಪ್ರಭು ತಂಡ ತಂಡರರಿಗೂ ಮನೆಗಳ ಗಣಿಸುವ ಚಂಡ ಪ್ರಚಂಡ ಚಂಡ ಪ್ರಚಂಡ ಬೇರುಂಡಾನೆ ಬೆರೆವಿನ ರಜಾಲಾಲಿ ಚೆನ್ನಯ್ಯ ಮಗವನಿಗ ಗೋಪಾಲಾಲಿ ಚೆನ್ನಯ್ಯ ಮಹಾಪ್ರಭು ಬಾಳೆ ತೋಟಕ್ಕೆ ಕಾಡ ನುಗ್ಗಿದ ಗುಂಪಿಗೆ ಕೇಸರಿ ನುಗ್ಗಿದ ರೀತಿ ಕಂಡ ಮಾತ್ರದಲ್ಲಿ ಪರರಾಜರ ಸೈನಿಕರು ಎದರಿ ಬೆದರಿ ದಿಕ್ಕ ಪಾಲಾಗಿ ಓಡುತ್ತಿರುವರು. ಮುಂದೇನೋ ಪಡೆ? ಬೇಷ್, ಬಹಳ ಸಂತೋಷ. ನಿನ್ನ ಪೀಠವನ್ನು ಮಂಡಿಸು. ಆಗಬಹುದು ಮಹಾಪ್ರಭು. ಮಂತ್ರಿ, ಸನ್ಯಾಧೀಶರೇ, ಇಂದ ಸಂತೋಷ ಸಮಯದಲ್ಲಿ ನಡೆಯಲಿ ನರ್ತನ. ನಟನ ಕಲಾದ ನಟ ಶೇಖರ ನಟನ ಕಲಾದರ ನಟ ಶೇಖರ ಸಂಗೀತ ಸಾಗಿದ ಗಂಗಾಧರ ನಟನ ಕಲಾದರ ನಟ ಶೇಖರ ನವವಿಧ ವಿನ್ಯಾಸ ನವರಸ ನವದ ನವವಿಧ ವಿನ್ಯಾಸ ನವರಸ ನವರಾಶ ನವ ಕಾವ್ಯ ಕಾರಣ ನವಚೇತನ ನವವಿಧ ವಿನ್ಯಾಸ ನವರಸ ನವರಾಶ ನವ ಕಾವ್ಯ ಕಾರಣ ನವಚೇತನ ನವಕೋಟಿ ಲೀಲಾ ವಿನೋದ ವಿಲಾಸ ನವಕೋಟಿ ಲೀಲಾ ವಿನೋದ ವಿಲಾಸ ನವ ಭಾವದಾನನ್ ಗೌರೀವರ ನವ ಭಾವದಾನನ್ ಗೌರೀವರ ನಟನ ವಿಶಾರ ನಟ ಶೇಖರ ಸಂಗೀತ ಸಾಗಿ ಗಂಗಾಧರ ನಟನ ಕಲಾ ನಟ ಶೇಖರ ಇವರಿಗೆ ತಕ್ಕ ಬಹುಮಾನ ಕೊಟ್ಟು ಕಳಿಸಿ. ಆಗಬಹುದು ಮಂತ್ರಿ, ಸೈನ್ಯಾಧೀಶರೇ, ಸರಿ ಸಾಟಿ ಜನಗಿರುವರೆ
ಇದರೊಳಗೆ ಅತಿ ಶೌರ್ಯ ಅನವರತ ಸಾಧಿಸು ಸರಿ ಸಾಟಿ ಜನಗಿರುವುದು. ಮಂತ್ರಿ ಸರಿ ಘನ ಘನ ಸಾಮ್ರಾಜ್ಯ ಪರಿಣತ ಪಾಂಡಿತ್ಯ ಘನ ಘನ ಸಾಮ್ರಾಜ್ಯ ಪರಿಣತ ಪಾಂಡಿತ್ಯ ಅನವರತವು ಎಲ್ಲ ಮನದೊಳು ನೆಲೆಸಿರಲ್ ಸರಿ ಸಾಟಿ ಜನಗಿರುತ್ತದೆ. ಇದರೊಳಗೆ ಅತಿ ಶೌರ್ಯ ಅನವರತ ಸಾಧಿಸಿ ಸರಿ ಸಾಟಿ ಜನಗಿರುತ್ತದೆ. ಹಿರಿಯರು ಮಹಾವೇದವಿಗಳಾದ ಮಹಾಮಂತ್ರಿಗಳ ಕಾರ್ಯಕೌಶಲ್ಯತೆಯು ಅಪರಿಮಿತ ಶೌರ್ಯದಿಂದ ನಡೆಯುವ ನಮ್ಮ ಮಂತ್ರಿ ಸೈನ್ಯಾಧೀಶರ ಕಾರ್ಯದಕ್ಷತೆ ಕಂಡು ನಮ್ಮ ಮನಸ್ಸಿಗೆ ಅತ್ಯಾನಂದ ಉಂಟಾಯಿತು. ಇನ್ನು ಈಗ ಎಲ್ಲರೂ ಕೇಳಿರಿ ಮಂತ್ರಿಗಳೇ, ಇನ್ನು ಮುಂದೆ ಧರ್ಮ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೇವೆ. ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ತಾವೆಲ್ಲರೂ ಕಾರ್ಯರೂಪಕ್ಕೆ ತರಬೇಕಾಗಿದ್ದು ಇದು ರಾಜಾಜ್ಞೆ. ಆಗಬಹುದು ಮಹಾಪ್ರಭು. ಮಂತ್ರಿಯೇಂದ್ರ, ರಾಜಸಭೆಯಲ್ಲಿ ನಡೆಯುವ ನವಗ್ರಹ ಪೂಜೆಗೆ ರಾಜಪುರೋಹಿತರನ್ನು ಬರಮಾಡಿ. ಯಾರಲ್ಲಿ ರಾಜ ಪುರೋಹಿತರನ್ನು ಬರಮಾಡಿ